ದುರ್ಗಾದಾಸ ಎಂಬುದು ಕನ್ನಡದ ಯಾವ ಪ್ರಸಿದ್ಧ ಕವಿಯ ಕಾವ್ಯನಾಮವಾಗಿದೆ? ಕಯ್ಯಾರ ಕಿನ್ನಣ್ಣರಾಯ್. ಯಾವ ದೇಶವನ್ನು ಸೂರ್ಯೋದಯದ ನಾಡು ಎಂಬುದಾಗಿ ಕರೆಯುತ್ತಾರೆ? ಜಪಾನ್. ಸೌರವ್ಯೂಹದಲ್ಲಿರುವ ಸಣ್ಣ ಗ್ರಹ ಯಾವುದು? ಮರ್ಕ್ಯುರಿ. ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಳ್ಳುವ ಭಾರತದ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಆಸ್ಕರ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ಸಿನಿಮಾ. ಕನ್ನಡದ ಕಣ್ವ ಎಂಬ ಪ್ರಶಂಸೆಗೆ ಪಾತ್ರರಾದವರು ಯಾರು? ಬಿ.ಎಂ. ಶ್ರೀಕಂಠಯ್ಯ. ಕದಂಬ ರಾಜವಂಶದ ರಾಜಧಾನಿ ಯಾವುದು? ಬನವಾಸಿ. ಕೇರಳದ ಅತ್ಯಂತ ದೊಡ್ಡ ನದಿ ಯಾವುದು? ಪೆರಿಯಾರ್. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ವಿಶ್ವವಿದ್ಯಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಮೈಸೂರು. ಶಿವರಾಮ ಕಾರಂತರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಮೂಕಜ್ಜಿಯ ಕನಸುಗಳು. ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.